ಸಂಕೇಶ್ವರ್ ಪಟ್ಟಣದಲ್ಲಿ ಅರಗ ಜ್ಞಾನೇಂದ್ರ ಅವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಎಸ್, ಮಾಜಿ ಗೃಹ ಮಂತ್ರಿಯಾದ ಅರಗ ಜ್ಞಾನೇಂದ್ರ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಜನರು ಸುಡುವ ಸೂರ್ಯನ ಕೆಳಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತಾರೆ. ಖರ್ಗೆ ಅವರನ್ನ ನೋಡಿದ್ರೆ ಅವರ ಕಷ್ಟ ನಮಗೆ ಅರ್ಥವಾಗುತ್ತದೆ. ಅವನಿಗೆ ನೆರಳು ನೀಡಿದ ಅವನು ಕೂದಲಿನಿಂದ ಅವನು ಹೇಗಾದರೂ ಉಳಿಸಲ್ಪಟ್ಟನು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನ ಖಂಡಿಸಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸಂತೋಷ್ ಮುಡಿಸಿ ಅವರು ಸಂಕೇಶ್ವರದಲ್ಲಿ ಪ್ರತಿಭಟನೆ ಮಾಡಿದ್ರು. ಅರಗ ಜ್ಞಾನೇಂದ್ರ ಅವರ ಭಾವಚಿತ್ರಕ್ಕೆ ಬೆಂಕಿಯನ್ನು ಹಚ್ಚುವ ಮೂಲಕ ಪ್ರತಿಭಟಿಸಿದ್ರು. ನಂತರ ಮಾತನಾಡಿದ ಮಾಜಿ ಪುರಸಭೆ ಸದಸ್ಯರಾದ ದಿಲೀಪ್ ಹೊಸ್ಮನಿಯವರು ಜಾತಿ ಭೇದ ಹಾಗೂ ವರ್ಣಭೇದ ನೀತಿಯನ್ನ ಮಾಡುವ ಜ್ಞಾನವಿಲ್ಲದ ಅರಗ ಜ್ಞಾನೇಂದ್ರ ಅವರು ಭ್ರಷ್ಟಾಚಾರದಲ್ಲಿ ಮುಖ್ಯವಾಗಿ ಭಾಗವಹಿಸಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದಾಗ PSI ಹಗರಣ ಮಾಡಿದ್ದೀರಿ. ಅದನ್ನೆಲ್ಲ ಬಿಟ್ಟು ವರ್ಣಕ್ಕೆ ಈ ರೀತಿ ಹೇಳಿಕೆ ನೀಡುವುದು ಸರಿಯಲ್ಲ. ತಾವು AC-ನಲ್ಲಿ ಕುಳಿತು ಬೆಳ್ಳಗೆ ಆಗಿರಬಹುದು, ಆದರೆ ಮಲ್ಲಿಕಾರ್ಜುನ ಖರ್ಗೆಯವರು ಬಿಸಿಲು ನಾಡಿನಿಂದ ಬಂದಂಥವರು. ನೀವು ಅವರ ನೆರಳ ಬಗ್ಗೆ ಮಾತನಾಡುತ್ತಿದ್ದೀರಿ. ಅದೇ ಅವರ ನೆರಳು ಒಂದು ಆಲದ ಮರವಿದ್ದಂತೆ, ಕೇವಲ ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲ ಸಮುದಾಯದ ಜೊತೆ ಇದ್ದಾರೆ. ಅಂತಹ ವ್ಯಕ್ತಿಯ ಬಗ್ಗೆ ಈ ರೀತಿ ಹೇಳಿಕೆ ನೀಡುವುದು ಸರಿಯಲ್ಲ ಅಂತ ಹೇಳಿದ್ರು. ಈ ಪ್ರತಿಭಟನೆಯಲ್ಲಿ ಅವಿನಾಶ್ ನಲವಡೆ, ಚಿದಾನಂದ್ ಕರದನ್ನವರ್, ಪ್ರಶಾಂತ್ ಕೋಳಿ, ವಿನೋದ್ ನಾಯಕ್, ಪ್ರವೀಣ್ ನೇಸ್ರಿ, ಜಯಪ್ರಕಾಶ್ ಪಾಟೀಲ್, ಮಹೇಶ್ ಹಟ್ಟಿಹೊಳಿ ಮುಂತಾದ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಸಂಕೇಶ್ವರ್. ಸರ್ಕಾರದ ಅಭಿವೃದ್ಧಿ ಹಾಗೂ ಕೇಂದ್ರ ಮುಂಬರುವ ದಿನಗಳಲ್ಲಿ ಅವರು ಬಣ್ಣ ಬಯಲು ಮಾಡ್ತಾರೆ ಅಂತ ಹೇಳಿ ಇವತ್ತು ನಮ್ಮ ಖರ್ಗೆ ಅವ್ರ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದಾರೆ. ಆದ ಕಾರಣ ಅರಗ ಜ್ಞಾನೇಂದ್ರ ಈ ಮೂಲಕ ನಾವು ಹೇಳ್ತೇವೆ, ಇನ್ನು ಮುಂದಾದರೂ ತಾವು ಹಿರಿಯ ನಾಯಕರ ಬಗ್ಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಲಿ ಯಾವುದೇ ನಾಯಕರ ಬಗ್ಗೆ ಮಾತನಾಡುವಾಗ ತಾವು ತಿಳಿದುಕೊಂಡು ಮಾತಾಡಬೇಕು. ಇನ್ನು ಮುಂದೆ ನಾವು ಏನಾದರೂ ಈ ಥರ ಮಾತು ಮಾಡಿದರೆ ನಮ್ಮ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಗೂ ರಾಜ್ಯವ್ಯಾಪ್ತಿ ಹೋರಾಟ ಮಾಡಲಾಗಿದೆ ಅಂತ ಈ ಮೂಲಕ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ದೇಶದ ಮನುವಾದಿಗಳ ಈ ಮನಸ್ಥಿತಿ ಈಗ ಅರ್ಥ ಆಗ್ತದೆ. ಇಡೀ ದೇಶಾದ್ಯಂತ ಕೇವಲ ಜಾತಿ ಭೇದ ಅಲ್ಲ, ವರ್ಣ ಭೇದವನ್ನು ಕೂಡ ಈ ರೀತಿಯಾಗಿ ರಾಜ್ಯದಿಂದ ಇದೊಂದು ಕಳಂಕಿತ ವಿಷಯವನ್ನ ಇಡೀ ದೇಶಾದ್ಯಂತ ಹಬ್ಬಿಸುವಂತ ಕೆಲಸ ಏನು ಜ್ಞಾನಯುತದ ಅರಗ ಜ್ಞಾನೇಂದ್ರ ಇವರು ಭ್ರಷ್ಟಾಚಾರದಲ್ಲೇ ಮುಖ್ಯ ಭಾಗವಹಿಸ್ತಾರೆ. ಯಾಕಂದ್ರೆ ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ತಾವು ಗೃಹ ಸಚಿವರಿದ್ದಾಗ PSI ಹಗರಣದಲ್ಲಿ ತಾವು ಎಂತ ಹಗರಣಗಳನ್ನು ಮಾಡಿದ್ದೀರಿ, ಅದನ್ನೆಲ್ಲ ಬಿಟ್ಟು ಕೇವಲ ಒಂದು ವರ್ಣದ ರೀತಿಯಾಗಿ ವರ್ಣಕ್ಕೆ ಈ ರೀತಿಯಾಗಿ ಹೇಳಿಕೆ ನೀಡೋದು ಸರಿಯಲ್ಲ. ತಾವು AC ರೂಮ್ನಲ್ಲಿ ಕೂತು ಬೆಳಗಾಗಿರ್ಬೋದು, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಸಿಲಿನ ನಾಡಿನಿಂದ ಬಂದಂಥವ್ರು. ಅಂಥವ್ರು ಇಡೀ ಕೇವಲ ನೀವು ನೆರಳ ಬಗ್ಗೆ ಮಾತಾಡ್ತೀರ, ಅವ್ರ ನೆರಳ ಅವರೊಂದು ಆಲದ ಮರದಂತೆ ಕೇವಲ ಯಾವುದೇ ಜಾತಿಗೆ ಸೀಮಿತವಾಗದೆ ಇಡೀ ಸಮುದಾಯಕ್ಕೆ ಅಲ್ಲದೆ ಇಡೀ ಎಲ್ಲ ಸಮುದಾಯಗಳಿಗೆ ಅವರು ನೆರಳಾಗಿ ಗಮನವಾಗಿ ಈಗ ದೇಶಾದ್ಯಂತ ಬೆಳೆದಿದ್ದಾರೆ. ಅಂತ ಬೆಳೆದಂಥ ವ್ಯಕ್ತಿಯನ್ನ ತಾವು ಏನಂದ್ರೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ವ್ಯಕ್ತಿ ಬಗ್ಗೆ ತಾವು ಹಗುರವಾಗಿ ಮಾತನಾಡ್ತಾ ಇದ್ದೀರಾ. ತಮ್ಮ ನಾಲಿಗೆಯನ್ನ ನೆಟ್ಟಿಗಿಟ್ಕೋಬೇಕು, ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ತಮಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ದಲಿತ ಪರ ಸಂಘಟನೆಗಳ ತಮಗೆ ತಕ್ಕ ಪಾಠ ಕಲಿಸಬೇಕಾದ್ರೆ ಈ ಮುಖಾಂತರ ಎಚ್ಚರಿಕೆನ निम्न ಕೊಡ್ತಾ इದ್ದೇನೆ. आता ज्या पद्धतीनं खरगे साहेबांना आणि खंडर साहेबांना तिने अवेचून ह्याच्यानं बोललेलं आहे, ज्या पद्धतीनं राहुल गांधींना ह्या ह्याच्यातून एक्सपेल केलं गेलं, त्याच पद्धतीनं आता ह्यांना देखील भाजप सरकार शिस्त क्रमांक घेईल का ह्याच्यावरती, हे आता प्रश्न भाजप सरकारलाच आम्ही विचारतो. त्याच पद्धतीनं जे आता खरगे साहेबांच्या बद्दल हिने अवेलेबल बोललेलं आहे, आपण इथं ब्लॉक काँग्रेस कमिटी हुक्केरी मतदारसंघ सगळेजण ह्या गोष्टीचा तीव्र असा निषेध करून त्यांचा येत्या दिवसात त्यांनी ह्या गोष्टीबद्दल माफी मागावी. जर माफी नाही मागितली तर ह्याच्यापेक्षा तीव्र प्रकारचा प्रतिभटना कार्यक्रम इथं घेतला जाईल तालुका पातळीवरती.